ನಮಸ್ಕಾರ 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 ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಹೌದು, 30ನೇ ಕಂತಿನ ಹಣ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದೆ. ಮೊದಲನೇ ಹಂತದಲ್ಲಿ ಈ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇರುವಂಥದ್ದು 2,000 ಜೊತೆಗೆ ಮತ್ತೆ 2,000 ಇನ್ನು 2 ಕಂತುಗಳು ಕೂಡ ಜಮಾ ಆಗ್ತಾ ಇರುವಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಕಂತುಗಳನ್ನು ನೀವು ಆಲ್ರೆಡಿ ಪಡ್ಕೊಂಡಿದ್ದೀರಿ. ಸುಮಾರು 28 ಕಂತುಗಳು ಕ್ಲಿಯರ್ ಆಗಿದೆ. ಅದರಲ್ಲಿ 2 ಕಂತುಗಳು ಸರ್ಕಾರ ಕೊಟ್ಟಿಲ್ಲ. ಇದರ ಬಗ್ಗೆನೂ ಕೂಡ ನಿಮಗೆ ಚರ್ಚೆ ಮಾಡಿದ್ದೀನಿ. ಆದರೆ ಸದ್ಯಕ್ಕೆ ಇರ್ತಕ್ಕಂತಹ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗಳನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ ಹಾಗಾದರೆ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದಷ್ಟೇ ಅಲ್ಲ, ವಿಡಿಯೋದಲ್ಲಿರ್ತಕ್ಕಂತಹ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಮುಖ್ಯವಾಗಿ. ಹಾಗಾಗಿ ಅರ್ಥ ಮಾಡ್ಕೊಳ್ಳೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಅಪ್ಡೇಟ್ಗೆ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 30ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇದರ ಹಿಂದಿನ ಕಂತಿನ ಹಣ ಅಂದರೆ 29ನೇ ಕಂತು ಫೆಬ್ರವರಿ ತಿಂಗಳ ಹಣ ಅಂತ ನಾವು ಕರಿತೀವಿ. ಯಾಕಂದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈ ವರ್ಷದ ಪ್ರಾರಂಭಿಕ ಕಂತು ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ, 29ನೇ ಕಂತು ಅಂದರೆ ಫೆಬ್ರವರಿ ತಿಂಗಳ ಹಣ, 30ನೇ ಕಂತು ಅಂದರೆ ಮಾರ್ಚ್ ತಿಂಗಳ ಹಣ, 31ನೇ ಕಂತು ಅಂದರೆ ಏಪ್ರಿಲ್ ತಿಂಗಳ ಹಣ. ನಾನು ಸಣ್ಣ ರೀತಿಯಲ್ಲಿ ಹೇಳ್ತಾ ಇಲ್ಲ, ಯಾಕಂದರೆ ಇದು ನಿಮಗೆ ಗೊತ್ತಿರಬೇಕಿಲ್ಲ. ಅಂದರೆ 2 ಕಂತುಗಳನ್ನು ಸರ್ಕಾರ ಆಲ್ರೆಡಿ ಯಾಮಾರಿಸಿದೆ. ಇನ್ನು ಮತ್ತೆ ಯಾಮಾರಿಸಲಿಕ್ಕೆ ಆಗೋದಿಲ್ವಾ? ಖಂಡಿತವಾಗ್ಲೂ ಯಾಮಾರಿಸಬಹುದು. ಇದು ನಿಮ್ಮ ಗಮನದಲ್ಲಿ ಇರಬೇಕು. ಬರೀ ದುಡ್ಡು ಬರ್ತಾ ಇದೆ ಅಂದ ಬಳಿಕ ಅಷ್ಟೇ ಅಲ್ಲ, ಪ್ರತಿ ತಿಂಗಳು ಕೂಡ 2,000 ಕೊಡ್ತೀವಿ ಅಂತ ಹೇಳಿದ ಬಳಿಕ ಕೊಡಲೇಬೇಕಲ್ವಾ? 2 ತಿಂಗಳಿಗೊಮ್ಮೆ 2,000 ಕೊಡೋದಲ್ಲ, ಪ್ರತಿ ತಿಂಗಳು ಕೊಡ್ತೀವಂತ ಹೇಳಿದ್ದಾರೆ. ದುಡ್ಡನ್ನು ಯಾಮಾರಿಸ್ಬಿಟ್ರೆ ನೀವು ಮೋಸ ಹೋಗ್ಬಿಡ್ತೀವಿ. ಆಲ್ರೆಡಿ 2 ಕಂತುಗಳ 5,000 ಕೋಟಿ ಹಣವನ್ನು ಸರ್ಕಾರದ ಬಳಿನೇ ಇದೆಯಂತೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿದ್ದಾರೆ ಕೂಡ. ಯಾಕಂದರೆ BJP ನಾಯಕರ ಆಕ್ರೋಶದ ಮೇರೆಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದುಡ್ಡು ಇದೆ, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ, ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನಾನು ನಿಮಗೆ ಇದನ್ನು ದೊಡ್ಡದಾಗಿ ಬಿಡಿಸಿ ಹೇಳಿಲ್ಲ, ಯಾಕಂದರೆ ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದಕ್ಕಾಗಿ ಮತ್ತೆ ಚರ್ಚೆ ಮಾಡೋದು ಬೇಡ. ಅದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಹಿಂದಿನ ಗೃಹಲಕ್ಷ್ಮಿ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ನೋಡ್ಕೊಳ್ಳಿ, ಕ್ಲಿಯರಿಟಿ ಸಿಗತ್ತೆ. ಈಗ ಆ 2 ಕಂತುಗಳು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ ಕಂತುಗಳಂದರೆ, ಹೋದ ವರ್ಷದ 2025ರ ಪ್ರಾರಂಭದಲ್ಲಿ ಜನವರಿ ಆದ ಬಳಿಕ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಡಲಿಲ್ಲ, ಡೈರೆಕ್ಟಾಗಿ ಏಪ್ರಿಲ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿತ್ತು. ಅದರ ಬಗ್ಗೆ BJP ನಾಯಕರು ಚರ್ಚೆ ಮಾಡ್ತಾರೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೂ ಕೂಡ ಬರುತ್ತೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಪೆಂಡಿಂಗ್ ಉಳಿದಿದೆ, ನನ್ನ ಗಮನದಲ್ಲಿರಲಿಲ್ಲ, ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ರು. ಹಾಗಾಗಿ ಅದನ್ನು ಇನ್ನೂ ಕೂಡ ಕೊಟ್ಟಿಲ್ಲ. 3-4 ತಿಂಗಳಾಯಿತು, ಇನ್ನೂ ಕೂಡ ಕೊಟ್ಟಿಲ್ಲ. ಈಗಲಾದರೂ ಕ್ಲಿಯರಿಟಿ ಕೊಡ್ತಾರಾ ಅಥವಾ ಎಲ್ಲ ಅಕೌಂಟ್ಗಳಿಗೆ ಜಮಾ ಮಾಡ್ತಾರಾ, ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಸದ್ಯಕ್ಕೆ ದುಡ್ಡನ್ನು ಕ್ಲಿಯರಿಟಿ ಕೊಡ್ತೀವಿ, ಎಲ್ಲ ಮಹಿಳೆಯರಿಗೆ ಜಮಾ ಮಾಡ್ತೀವಿ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 4,000 ಹೋಗಬೇಕಾಗಿದೆ. 5,000 ಕೋಟಿ ಹಣದಲ್ಲಿ 2 ಕಂತುಗಳು ಜಮಾ ಆಗಬೇಕು. ಹಾಗಾಗಿ ಆ 2 ತಿಂಗಳ ಹಣವನ್ನು ಕೊಡಲಾಗುತ್ತೆ. ಜೊತೆಗೆ ಈ ವರ್ಷದಲ್ಲಿ 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮಾ ಆಗಿದ್ದು, ಇನ್ನು ಲಕ್ಷಾಂತರ ಫಲಾನುಭವಿಗಳಿಗೆ ಬರಬೇಕಾಗಿದೆ. ಅದನ್ನು ಕೂಡ ಈಗ ಜಮಾ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಯಾಕಂದರೆ ತಾಂತ್ರಿಕ ದೋಷ ಆಗಿದೆ ಎನ್ನಲಾಗ್ತಾ ಇತ್ತು. 22ನೇ ಕಂತಿನಲ್ಲಿ ಆಗಿರ್ತಕ್ಕಂತಹ ತಾಂತ್ರಿಕ ದೋಷ ಈಗ ಮತ್ತೆ 29ನೇ ಕಂತಿನಲ್ಲಿ ಕಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ. ಏನು ತೊಂದರೆ ಇಲ್ಲ, ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಿಕ್ಕೆ ಕೇವಲ 3-4 ದಿನಗಳು ಬೇಕು ಮಾತ್ರ, ಅಷ್ಟೇ ಸಾಕು. ಅದನ್ನು ಸರಿ ಮಾಡಿಸ್ಕೊಂಡು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಾಗತ್ತೆ. ಅದನ್ನು ಆಲ್ರೆಡಿ ಸರಿಪಡಿಸುವಂತಕ್ಕೆ ಬಂದಿದ್ದರೂ ಕೂಡ ನಿಮ್ಮ ಅಕೌಂಟ್ಗಳಿಗೆ ಬರಲಿದೆ. ನಿಮ್ಮ ಅಕೌಂಟ್ಗೆ 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ. ಜೊತೆಗೆ 30 ಮಾರ್ಚ್ ತಿಂಗಳ ಹಣವನ್ನು ಕೂಡ ದಿಢೀರನೆ ಬಿಡುಗಡೆ ಮಾಡಲಿದೆ ಸರ್ಕಾರ. ಯಾಕಂದರೆ ಈ ಹಿಂದಿನ ದಿನಗಳಲ್ಲಿ ಗಮನಿಸಿರಬಹುದು, 3-4 ಕಂತುಗಳು ಸತತವಾಗಿ ಬಂದವು. 24ನೇ ಕಂತಿನ ಹಿಡ್ಕೊಂಡು ಸುಮಾರು 28ನೇ ಕಂತಿನ ಹಣದ ತನಕ 24 ಸೆಪ್ಟೆಂಬರು, 25 ಅಕ್ಟೋಬರು, 26 ನವೆಂಬರು, 27 ಡಿಸೆಂಬರು, ಜೊತೆಗೆ ಈ ವರ್ಷದ ಪ್ರಾರಂಭಿಕ ತಿಂಗಳು ಜನವರಿ ತಿಂಗಳ ಹಣ 28ನೇ ಕಂತಿನ ಹಣ. ಸುಮಾರು 4-5 ಕಂತುಗಳಾದರೂ ಸತತವಾಗಿ ಜಮಾ ಆಗಿದ್ದಾವೆ ಸ್ನೇಹಿತರೆ. ನಿಮ್ಮ ಗಮನದಲ್ಲಿರಬಹುದು. ಇದು ನಿಮ್ಮ ಅಕೌಂಟ್ಗಳಿಗೆ 8,000ನೇ ಬಂದಿರಬಹುದು, ಅಥವಾ 6,000 ಬಂದಿರಬಹುದು, ಅಥವಾ ಒಬ್ಬೊಬ್ಬರಿಗೆ ಕರೆಕ್ಟಾಗಿ ಬಂದಿದ್ದರೆ 10,000 ಕೂಡ ಬಂದಿರುತ್ತೆ. ನಿಮ್ಮ ಅಕೌಂಟ್ಗಳಿಗೆ ಎಷ್ಟು ಜಮಾ ಆಗಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಕಂತುಗಳು ಬಂದಿದ್ದಾವೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು
ಈ 30ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದ್ದು ಸುಮಾರು 11 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆಯಲ್ಲ, ಆ 11 ಜಿಲ್ಲೆಗಳನ್ನು ನಿಮಗೆ ಹೇಳೋದಾದರೆ, ಸೊ ವಿಜಯನಗರ, ಧಾರವಾಡ, ಅದೇ ರೀತಿಯಾಗಿ ಬೆಂಗಳೂರು ನಗರ, ಬೆಳಗಾವಿ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೊಪ್ಪಳ, ಚಿತ್ರದುರ್ಗ, ಶಿವಮೊಗ್ಗ, ರಾಯಚೂರು, ಯಾದಗಿರಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಸೊ ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಅವರಿಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಜಮಾ ಆಗಿ ಕ್ಲಿಯರ್ ಆಗುತ್ತೆ. ಸೊ ಈ ತಿಂಗಳ ಹಣ ಅಷ್ಟೇ ಅಲ್ಲದೆ ಹೋದ ವರ್ಷದ 2 ತಿಂಗಳ ಹಣ ಅದು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಒಪ್ಕೊಂಡಾಗಿದೆ. ಅದನ್ನು ಬಿಡುಗಡೆ ಮಾಡ್ತಾರೂ ಕೂಡ. ಸೊ ನಿಮಗೆ ಆ ಸಂದರ್ಭದಲ್ಲಿ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ವು, ಅದನ್ನು ಕ್ಲಿಯರ್ ಮಾಡಬೇಕಂತ BJP ನಾಯಕರು ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಯಾಕಂದರೆ ಬರೀ ಈಗ ಸರ್ಕಾರ ಹೇಳ್ತಾ ಇತ್ತು ನಾವು ನುಡಿದಂತೆ ನಡೀತಾ ಇದ್ದೀವಿ ಅಂತ ಬಹಳ ದೊಡ್ಡದಾಗಿ ಹೇಳ್ತಾ ಇತ್ತು. ಹಾಗಾಗಿ BJP ನಾಯಕರು 4-5 ಕಂತುಗಳನ್ನು ಪೆಂಡಿಂಗ್ ಉಳಿಸಿದಿರಿ, 2 ಕಂತುಗಳನ್ನು ಯಾಮಾರಿಸಿದಿರಿ. ಇದೆಲ್ಲವೂ ಕೂಡ ಚಳಿಗಾಲದ ಅಧಿವೇಶನದಲ್ಲಿ ನಡೆಯುತ್ತೆ. ಹಾಗಾದರೆ ಆ ಕಂತುಗಳನ್ನು ಪೆಂಡಿಂಗ್ ಉಳಿಸಿದಿರಿ, ನಿಮ್ಮ ಹತ್ರ ದುಡ್ಡು ಇಲ್ವಾ? ಆ 2 ಕಂತುಗಳನ್ನು ಯಾಮಾರಿಸಿದ್ರಿ, ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಾ. ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ಕೊಡ್ತಾ ಇದ್ದೀವಿ, ಕ್ಲಿಯರ್ ಮಾಡ್ತಾ ಇದ್ದೀವಿ ಅಂತ ಬರೀ ಬಾಯಿ ಮಾತಲೆ ಹೇಳೋದಲ್ಲ. ಸೊ ನುಡಿದಂತೆ ನಡೆದಾ ಇದ್ದೀವಿ ಅಂತ ಬರೀ ಬಾಯಿ ಮಾತಲೆ ಹೇಳೋದಲ್ಲ, ಅದನ್ನು ನಡೆದು ತೋರಿಸ್ಬೇಕು, ಕೊಟ್ಟು ತೋರಿಸ್ಬೇಕು, ಕ್ಲಿಯರ್ ಮಾಡಬೇಕು ಅಂತ ಪ್ರೆಷರ್ ಬಿಲ್ಡ್ ಮಾಡ್ತಾರೆ. ಸೊ ಮೊದಲನೇ ಹಂತದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೆಂಡಿಂಗ್ ಉಳಿದಿದೆ ನಿಜ, ಆದರೆ ಯಾವ ಕಂತುಗಳನ್ನು ನಾವು ಯಾಮಾರಿಸಿಲ್ಲ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಹೌದು 2 ತಿಂಗಳನ್ನು ಪೆಂಡಿಂಗ್ ಉಳಿದಿದೆ ಅಂತ. ಅದು ಕನ್ಫರ್ಮ್ ಆದ ತಕ್ಷಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಹೌದು ಪೆಂಡಿಂಗ್ ಉಳಿದಿದೆ, ನನ್ನ ಗಮನದಲ್ಲಿ ಇರಲಿಲ್ಲ, ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ, ಎಲ್ಲ ಮಹಿಳೆಯರಿಗೆ ಅವರ ದುಡ್ಡನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಹಿಳೆಯರಿಗೆ ಒಂದು ಭರವಸೆಯನ್ನು ಕೊಟ್ಟರು. BJP ನಾಯಕರು ಕೂಡ ಒಪ್ಕೊಂಡಿದ್ದಾರೆ, ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅಂತಲೂ ಕೂಡ ಹೇಳಿದರು. ಅಲ್ಲಿ ಏನಾಗುತ್ತೆ ಅಂದರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ, ಅದಕ್ಕಾಗಿ ನಮಗೆ ಸರಿಯಾದ ಸಮಯಕ್ಕೆ ಮಹಿಳೆಯರಿಗೆ ದುಡ್ಡನ್ನು ಮುಟ್ಟಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೂಡ ಹೇಳಿದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹಾಗಾಗಿ ಹಣಕಾಸು ಇಲಾಖೆ ಮೇಲೆ ಇನ್ನಷ್ಟು ಪ್ರೆಷರ್ ಬಿಲ್ಡ್ ಆಗುತ್ತೆ. BJP ನಾಯಕರ ಆಕ್ರೋಶಗಳು ಕೂಡ ಹೆಚ್ಚಾಗ್ತವೆ. ಯಾಕಂದರೆ ಸರಿಯಾದ ಸಮಯಕ್ಕೆ ನೋಟಿಸ್ ಕಳಿಸಿರ್ತಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇಂತಿಷ್ಟು ದುಡ್ಡು ಬಿಡಬೇಕು, ನಾವು ಈ ಕಂತು ಇಷ್ಟು ಕ್ಲಿಯರ್ ಆಗಬೇಕಾಗಿದೆ, ಈಗಾಗಲೇ ದುಡ್ಡನ್ನು ಬಿಡುಗಡೆ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳಿದಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆಗೆ ಕಳಿಸಿರ್ತಾರೆ ನೋಟಿಸನ್ನು. ಆದರೂ ಸಹಿತ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳಿಬರುತ್ತೆ. ಹೀಗಾಗಿ ಹಣಕಾಸು ಇಲಾಖೆಯ ಮೇಲೆ ಹೆಚ್ಚಿನ ಪ್ರೆಷರ್ ಬಿಲ್ಡ್ ಆಗುತ್ತೆ, ಆ ದುಡ್ಡನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಕೂಡ ಬರುತ್ತೆ. ಸೊ ಹಾಗಾಗಿ ಹಣಕಾಸು ಇಲಾಖೆ ದಿಢೀರ್ನೇ 3-4 ಕಂತುಗಳನ್ನು ಕ್ಲಿಯರ್ ಮಾಡುತ್ತೆ. ನಾನು ಆಗಲೇ ಹೇಳಿರುವ ಹಾಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್, ಜೊತೆಗೆ ಈ ವರ್ಷದ ಜನವರಿ ತಿಂಗಳ ಹಣ ಸುಮಾರು 5 ಕಂತುಗಳನ್ನು 12,500 ಕೋಟಿ ದುಡ್ಡನ್ನು ಹಣಕಾಸು ಇಲಾಖೆ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡಿಬಿಡುತ್ತೆ ಸ್ನೇಹಿತರೆ. ಇಷ್ಟು ದುಡ್ಡನ್ನು ನೀವು ಈಗಾಗಲೇ ಪಡ್ಕೊಂಡಿದ್ದೀರಿ. ಕೆಲವೊಂದಿಷ್ಟು ಜನರಿಗೆ ಪೂರ್ತಿಯಾಗಿ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ನೋಡೋಣ ಯಾರಿಗೆ ಎಷ್ಟು ಬಂದಿದೆ ಅಂತ, ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕನ್ಫರ್ಮೇಷನು, ಕ್ಲಿಯರಿಟಿ ಎಲ್ಲವೂ ಕೂಡ ಸಿಗಲಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.